ಮಳೆಗಾಲ ಮುಗಿದು ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗಕ್ ಬಂತ್ರಿ. ಇದೇ ಟೈಮ್ ಒಳಗ ಪಂಚಮಿ ಹಬ್ಬ ಬರ್ತೈತಿ. ಇಲ್ಲೇನ ಏನ್ ಮಾಡ್ತೀವಿ ನಾವು ಬಹಳಷ್ಟು ಮಂದಿ ಉಂಡಿಗಳನ್ನ ಕಟ್ತೀವಿ. ಅದರಲ್ಲಿ ಮೇನ್ ಆಗಿ ಕೊಬ್ಬರಿ ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ ಕಟ್ತೀವಿ. ಅದಕ್ಕೆ ರೀಸನ್ ಇಷ್ಟೇ, ಇದೇನ್ ಮಳೆಗಾಲ ಮುಗಿದು ಇನ್ನೇನ್ ಚಳಿಗಾಲ ಬರ್ತಿದ್ದಂಗೆ ಚರ್ಮಕ್ ಸಂಬಂಧಪಟ್ಟಿದ್ದು ಜಾಸ್ತಿ ಎಲ್ಲ ಸಮಸ್ಯೆಗಳಾಗ್ತಿತ್ತು. ಅದರಲ್ಲಿ ಮೇನ್ ಆಗಿ ಫಂಗಲ್ ಇನ್ಫೆಕ್ಷನ್, ಇಚ್ಚಿಂಗ್, ರಿಂಗ್ ವರ್ಮ್, ರೌಂಡ್ ವರ್ಮ್, ಈ ತರ ಕಜ್ಜಿ, ಸಿಡುಬು, ಈ ತರ ಬೇರೆ ಇನ್ನಿತರ ಕಾಯಿಲೆಗಳು ಬರ್ತಿರ್ತಾವ. ಇದನ್ನ ನಾವು ಹೆಂಗ್ ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರೆ, ಹಿರಿಯರು ಅವ್ರು ಏನೋ ಒಂದ್ ಕಲ್ಪನೆ ತಲೆಯಲ್ಲಿ ಇಟ್ಕೊಂಡೇ ಮಾಡ್ತಿದ್ರು. ನಾವ್ ಜನ ಹಂಗೆ ಏನೋ ಒಂದ್ ರೀಸನ್ ಹೇಳಿದ್ರೆ ತಿನ್ನಂಗಿಲ್ಲ. ಈ ತರ ಹಬ್ಬ ಹರಿದಿನ, ದೇವ್ರು ದಿನ್ರು ಅಂತ ಹೇಳಿದಾಗ ಮಾತ್ರ ನಾವು ತಿನ್ನೋ ಅಭ್ಯಾಸ ಜಾಸ್ತಿ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ಈ ಚಳಿಗಾಲದ ಟೈಮ್ ಅಲ್ಲಿನೇ ಮೇನ್ ಆಗಿ ಪಂಚಮಿ ಟೈಮ್ ಅಲ್ಲೇ ಉಂಡೆಗಳನ್ನ ಮಾಡೋದು ರೂಢಿ ಇತ್ತು. ಇದೇನ್ ಮಾಡ್ತೈತಪ್ಪ ಅಂತಂದ್ರೆ, ನಮ್ದು ಇಂಟರ್ನಲ್ಲಿ ನಾವು ಸೇವಿಸಿದಾಗ ಏನಾಗ್ತೈತಿ, ನಮ್ ಗಟ್ ಹೆಲ್ತ್ ಇಂಪ್ರೂವ್ ಆಗ್ತೈತಿ. ಚರ್ಮಕ್ ಸಂಬಂಧಪಟ್ಟಿದ್ದು ತೊಂದರೆಗಳು ಯಾವ್ದು ಆಗಂಗಿಲ್ಲ. ಬಹಳಷ್ಟು ಮಂದಿ ಕೇಳ್ತಾರ, ಪಂಚಮಿ ಹಬ್ಬದೊಳಗ ಅಷ್ಟೇ ತಿನ್ಬೇಕೇನ್ರಿ? ಹೌದು, ಯಾಕಂದ್ರೆ ಪಂಚಮಿ ಬರೋದೇ ಆಲ್ಮೋಸ್ಟ್ ಮಳೆಗಾಲ ಮತ್ತೆ ಚಳಿಗಾಲ ಟೈಮ್ ಅಲ್ಲಿ. ಸಿಟಿ ಜನ ಅಂತೂ ಈ ಉಂಡೆಗಳನ್ನ ಮಾಡಿ ತಿನ್ನೋದಿಲ್ಲ. ನಿಮಗ್ ಅಭ್ಯಾಸ ಇಲ್ದಿಲ್ಲ ಅಂತಂದ್ರು ಕೂಡ ಆ ಎಣ್ಣೆ ಯುಕ್ತ ಏನ್ ಉಂಡೆಗಳು ಇರ್ತಾವಲ್ಲ, ಕೊಬ್ಬರಿ ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡಿ, ಅದನ್ನ ತಿನ್ನಕ್ಕೆ ಅಭ್ಯಾಸ ಮಾಡ್ಕೊಳ್ರಿ. ಇದೇ ತರದ ಹೆಲ್ತ್ ಟಿಪ್ಸ್ ಗಾಗಿ ನಮ್ ಪೇಜ್ ನ ಫಾಲೋ ಮಾಡಿ.